ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟೈನಿ ಬಮ್ಸ್ ಅಥವಾ ಸ್ಮಾಲ್ ಬಮ್ಸ್ ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು, ಸೊ ಏನೆಲ್ಲ ಪ್ರಾಡಕ್ಟ್ಸ್ಗಳಿದೆ ಅಂತ ಹೇಳಿ ತೋರಿಸ್ತೇನೆ. ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೂ ಕೂಡ ಹೇಳ್ಬೋದು. ಈ ಟೈನಿ ಬಮ್ಸು ಅಥವಾ ಏನು ಸ್ಮಾಲ್ ಬಮ್ಸ್ ಅಂತಾರಲ್ವಾ, ಸೊ ಇದು ನಾರ್ಮಲ್ ಆಗಿ ನೋಸಲ್ಲಿ ಅಥವಾ ಚಿನ್ನಲ್ಲಿ ಕಾಣಿಸ್ಕೊಳ್ಳುತ್ತೆ ಅಥವಾ ಫೋರ್ ಹೆಡ್ ಅಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೇನಾದ್ರು ಈ ರೀತಿನಲ್ಲಿ ಏನಾದ್ರು ಟೈನಿ ಬಮ್ಸ್ ಏನಾದ್ರು ಇತ್ತು, ನೀವೇನಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಬಿಕಾಸ್ ಡಾಕ್ಟರ್ ಹತ್ರ ಕೇಳಿ ನಾನು ಪ್ರಾಡಕ್ಟ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಿದ್ರಿ ಕರೆಕ್ಟ್ ವೇಲಿ ಕರೆಕ್ಟ್ ಪ್ರಾಪರ್ ಆಗಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಜಸ್ಟ್ 15 ದಿನದಲ್ಲಿ ಆ ಏನ್ ಸ್ಮಾಲ್ ಬಮ್ಸ್ ಅಥವಾ ಟೈನಿ ಬಮ್ಸ್ ಇರುತ್ತೆ ಅದೆಲ್ಲದೂ ಕೂಡ ಫುಲ್ ಕ್ಯೂರ್ ಆಗುತ್ತೆ. ಓಕೆನಾ? ಸೊ ಇದು ಹೇಗೆ ನಿಮ್ಮ ಫೇಸ್ ಅಲ್ಲಿ ಬಂದಿರತ್ತೆ ಅಂತ ಹೇಳಿದ್ರೆ ಓವರ್ ಪ್ರೊಡಕ್ಷನ್ ಆಫ್ ಕೊಲಾಜಿನ್ ಇಂದ ಬಂದಿರತ್ತೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಪರ್ಮನೆಂಟ್ ಆಗಿ ನೀವು ರಿಮೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ರೇಡಿಯೋ ಫ್ರೀಕ್ವೆನ್ಸಿಯಿಂದ ನೀವು ಕ್ಯೂರ್ ಮಾಡ್ಕೋಬಹುದು. ಬಟ್ ಅದು ಸ್ವಲ್ಪ ತುಂಬಾ ಕಾಸ್ಟ್ಲಿ ಆಗುತ್ತೆ. ಸೊ ನೀವೀಗ ಏನಾದ್ರು ನಿಮ್ಮ ಹತ್ರ ದುಡ್ಡಿತ್ತು ಅಂತ ಹೇಳಿದ್ರೆ ನೀವು ಅದನ್ನ ಬೇಗ ಅಂದ್ರೆ ಒಂದ್ ದಿನದಲ್ಲಿ ಅದನ್ನೆಲ್ಲದೂ ಕೂಡ ತೆಗೆದು ಬಿಡ್ತಾರೆ. ಓಕೆನಾ? ಸೊ ನಮಗೊಂದು 15 ದಿನ ಅಥವಾ 1 ತಿಂಗಳವರೆಗೂ ಕೂಡ ಪರವಾಗಿಲ್ಲ, ನಾವು ವೇಟ್ ಮಾಡ್ತೀವಿ, ನಾವು ನೀಟಾಗಿ ಪ್ರಾಪರ್ ಆಗಿ ಕೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ನೀವು ಕ್ರೀಮ್ಸ್ ಗಳನ್ನ ಸೀರಮ್ ಗಳನ್ನ ಯೂಸ್ ಮಾಡಬಹುದು. ಈ ಟೈನಿ ಬಮ್ಸ್ ರಿಮೂವ್ ಆಗ್ಲಿಕ್ಕೆ ಸ್ಯಾಲಿಸಿಲಿಕ್ ಆಸಿಡ್, ರೆಟಿನಾಲ್, ಸೊ ಈ 2 ಇಂಗ್ರೀಡಿಯೆಂಟ್ ಗಳು ಮೇನ್ ಆಗಿರ್ಬೇಕು. ಓಕೆನಾ? ಸೊ ಮೇನ್ ಆಗಿತ್ತು ಅಂತ ಹೇಳಿದ್ರೆ ಸೊ ಟೈನಿ ಬಮ್ಸ್ ಬೇಗನೆ ಕ್ಯೂರ್ ಆಗುತ್ತೆ. ಸೊ 2 ಇಂಗ್ರೀಡಿಯೆಂಟ್ ಇರುವಂತ ಪ್ರಾಡಕ್ಟ್ ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಐ ಹೋಪ್ ಇಷ್ಟ ಆಗ್ಬೋದು. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಸೊ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗೆ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಟೈನಿ ಬಮ್ಸ್ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಸೊ ನೀವು ಯೂಸ್ ಮಾಡುವಂತ ಪ್ರಾಡಕ್ಟ್ ಅಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಮತ್ತೆ ರೆಟಿನಾಲ್ ಇರಬೇಕು ಅಂತ ಹೇಳಿ. ಈಗ ಫಸ್ಟ್ ಬಂದು ಸ್ಯಾಲಿಸಿಲಿಕ್ ಆಸಿಡ್ ಅಲ್ಲಿ ನಾನು ಸೀರಮ್ ಮತ್ತೆ ಒಂದು ಕ್ರೀಮ್ ತೋರಿಸ್ತೀನಿ. ಓಕೆನಾ? ಸೊ ಈ ಎರಡರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡಿ. ಓಕೆನಾ? ಸೊ ಐ ಲೈಕ್ ನೀವು ಸೀರಮ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಕ್ರೀಮ್ ಆದ್ರೂ ಯೂಸ್ ಮಾಡಬಹುದು. ಸೊ ಫಸ್ಟ್ ನಾನೀಗ ಸೀರಮ್ ತೋರಿಸ್ತೀನಿ. ಯಾವ್ದು ಅಂತ ಹೇಳಿದ್ರೆ ದ ಡರ್ಮಾಕೋ 2% ಸ್ಯಾಲಿಸಿಲಿಕ್ ಆಸಿಡ್ ಫೇಸ್ ಸೀರಮ್ ಅಂತ ಹೇಳಿ ನೋಡ್ತಾ ಇದಿಲ್ವಾ ಪ್ಯಾಕೇಜಿಂಗ್. ಸೊ ಈ ರೀತಿ ಇರುತ್ತೆ. ಸೊ ಇದು ನಿಮ್ಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಇದನ್ನ ಯೂಸ್ ಮಾಡಿದಾಗ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು, ಮೊಡವೆ ಮಾರ್ಕ್ಸ್ ಗಳೇನಾದ್ರು ಇತ್ತು, ಸೊ ಅಥವಾ ಬ್ರೇಕ್ಔಟ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದ್ರ ವಿರುದ್ಧನೂ ಕೂಡ ಫೈಟ್ ಮಾಡುತ್ತೆ. ಮೊಡವೆಗಳೆಲ್ಲದೂ ಕೂಡ ಕ್ಯೂರ್ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಟೈನಿ ಬಮ್ಸ್ ಮತ್ತೆ ಸ್ಮಾಲ್ ಬಮ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಎಕ್ಸೆಸಿವ್ ಪ್ರೊಡಕ್ಷನ್ ಏನೋ ನಿಮ್ಮ ಫೇಸ್ ಅಲ್ಲಿ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಕ್ಯೂರ್ ಮಾಡುತ್ತೆ. ಮತ್ತೆ ಪೋರ್ಸ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಅಂಡ್ ಕ್ಲಾಗ್ಡ್ ಪೋರ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್, ಸೊ ಈ ರೀತಿ ಪ್ರಾಬ್ಲಮ್ಸ್ ಗಳೇನಾದ್ರು ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ ಈ ಒಂದು ಸೀರಮ್ ಅಂತಾನೆ ಹೇಳ್ಬೋದು. ಸೊ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ ಟೋನ್ ತುಂಬಾ ಚೆನ್ನಾಗಿ ಆಗುತ್ತೆ, ನಿಮ್ ಸ್ಕಿನ್ ತುಂಬಾ ಟೈಟನ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇದೆ, ಅದ್ರ ಜೊತೆಗೆ ವಿಟ್ಸ್, ಹಜೆಲ್, ವಿಲ್ಲೋ ಬಾಸ್ಕ್ ಅಂತ ಹೇಳಿ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ ಗಳಿದೆ. ಓಕೆನಾ? ಸೊ ಹಾಗಾಗಿ ನಿಮಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಈ ಸೀರಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು. ಸೊ ರಾತ್ರಿ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ನೀಟಾಗಿ ಫೇಸ್ ವಾಶ್ ಆಗಿರ್ಬೇಕು. ಫೇಸ್ ಎಲ್ಲದು ಕೂಡ ಡ್ರೈ ಆದ್ಮೇಲೆ ನೀವು ಸೊ ನಿಮ್ಮ ಚೀಕ್ಸ್ ಮೇಲೆ ಆಗಿರ್ಬೋದು, ನೋಸ್ ಮೇಲೆ, ಫೋರ್ ಹೆಡ್ ಮೇಲೆ ಸೊ ನೀವು ಒಂದ್ ಡ್ರಾಪ್ ನ ಹಾಕಿ ಕೈಯಲ್ಲಿ ನೀಟಾಗಿ ಟ್ಯಾಪ್ ಮಾಡಿ ಅಥವಾ ಜೆಂಟಲ್ ಆಗಿ ಮಸಾಜ್ ಮಾಡಿ ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬಹುದು. ಓಕೆನಾ? ಸೊ ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳಾಗೋದಿಲ್ಲ. ಅಂಡ್ ಈ ಸೀರಮ್ ನೀವು ವಾರದಲ್ಲಿ 2 ದಿನ ಮಾತ್ರ ಯೂಸ್ ಮಾಡ್ಬೇಕು. ಓಕೆನಾ? ಸೊ ಡೈಲಿ ಯೂಸ್ ಮಾಡೋದಲ್ಲ, ಜಸ್ಟ್ ವಾರದಲ್ಲಿ 2 ಡೇಸ್ ಮಾತ್ರ ಯೂಸ್ ಮಾಡಬೇಕು. ಅದರಲ್ಲೂ ಕೂಡ ನೈಟ್ ಟೈಮ್ ಯೂಸ್ ಮಾಡಬೇಕು, ಮಾರ್ನಿಂಗ್ ಟೈಮ್ ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ಈ ಸೀರಮ್ ಅಪ್ಲೈ ಮಾಡಿದ ನಂತರ ಯಾವುದೇ ರೀತಿ ಕ್ರೀಮ್ಸ್ ಗಳನ್ನ ಯೂಸ್ ಮಾಡಕ್ ಹೋಗಬೇಡಿ, ಅಂದ್ರೆ ಮಾಯಶ್ಚರೈಸರ್ ಏನು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಈ ಒಂದು ಸೀರಮ್ ಮಾತ್ರ ನೀವು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ? ಅಂಡ್ ಈ ಸೀರಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 10 ml ಗೆ 229 rupees ಅಲ್ಲಿ ಸಿಗುತ್ತೆ. ಎಲ್ಲ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ನಾನು ಲಿಂಕ್ ಪ್ರೊವೈಡ್ ಮಾಡ್ತೀನಿ, ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೋಬಹುದು. ಸೊ ನಮಗೀಗ ಸೀರಮ್ ಇಷ್ಟ ಆಗಲ್ಲ, ನಾವು ಕ್ರೀಮ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಸ್ಯಾಲಿಸಿಲಿಕ್ ಆಸಿಡ್ ಇರುವಂತ ಒಂದು ಕ್ರೀಮ್ ಕೂಡ ನಿಮಗೆ ತೋರಿಸ್ತೀನಿ. ಸೊ ಅದು ಯಾವುದು ಅಂತ ಹೇಳಿದ್ರೆ ಸೆಬೋಜೆಡ್ ಸ್ಯಾಲಿಸಿಲಿಕ್ ಆಸಿಡ್ 2% ಜೆಲ್ ಅಂತ ಹೇಳಿ ನೋಡ್ತಾ ಇದೀರಲ್ವಾ ಪ್ಯಾಕೇಜಿಂಗ್. ಸೊ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಬಹುದು. ನಿಮಗೆ ಏನಾದ್ರು ಸೀರಮ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ. ಓಕೆನಾ? ಸೊ ಎರಡೂ ಕೂಡ ಅಟ್ ಎ ಟೈಮ್ ಯೂಸ್ ಮಾಡೋ ಹಾಗಿಲ್ಲ, ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಚೂಸ್ ಮಾಡ್ಬೇಕಾಗತ್ತೆ. ಈ ಕ್ರೀಮು ಕೂಡ ಅಷ್ಟೇ ತುಂಬಾ ಜೆಲ್ ಬೇಸ್ಡ್ ಆಗಿರೋದ್ರಿಂದ ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ಇನ್ಫ್ಲಮೇಷನ್, ರೆಡ್ನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕ್ಯೂರ್ ಮಾಡುತ್ತೆ. ಮತ್ತೆ ಎಕ್ಸೆಸಿವ್ ಪ್ರೊಡಕ್ಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಇಚ್ಚಿಂಗ್, ಇರಿಟೇಷನ್ ಆಗಿರ್ಬೋದು ಅದು ಕೂಡ ಕ್ಲಿಯರ್ ಆಗುತ್ತೆ, ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಸ್ಕಿನ್ ನ್ಯಾಚುರಲ್ ಬ್ಯಾಲೆನ್ಸ್ ಇದು ರೀಸ್ಟೋರ್ ಮಾಡುತ್ತೆ. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ಕ್ಲಿಯರ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಟೈನಿ ಬಮ್ಸ್, ಸ್ಮಾಲ್ ಬಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲೂ ಕೂಡ ಅಷ್ಟೇ ಸ್ಯಾಲಿಸಿಲಿಕ್ ಆಸಿಡ್, ನಿಯಾಸಿನಮೈಡ್ ಮತ್ತೆ ಗ್ಲಿಸರಿನ್ ಇಂಗ್ರೀಡಿಯೆಂಟ್ ಗಳಿದೆ. ಸೊ ಹಾಗಾಗಿ ನಿಮ್ಮ ಸ್ಕಿನ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ಅಷ್ಟೇ ನೈಟ್ ಟೈಮ್ ಯೂಸ್ ಮಾಡಬೇಕು, ವಾರದಲ್ಲಿ 2 ದಿನ ಯೂಸ್ ಮಾಡಬೇಕು. ಓಕೆನಾ? ಸೊ ನೀವಿನ ಸೀರಮ್ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಈ ಕ್ರೀಮ್ ನ ನೀವು ಚೂಸ್ ಮಾಡಬಹುದು. ವಾರದಲ್ಲಿ 2 ಟೈಮ್ಸ್ ಅಷ್ಟೇ ಯೂಸ್ ಮಾಡಬೇಕು. ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ನೀಟಾಗಿ ಫೇಸ್ ವಾಶ್ ಆಗಿರ್ಬೇಕು. ಫೇಸ್ ಎಲ್ಲದು ಕೂಡ ಡ್ರೈ
ಆದಮೇಲೆ ನಿಮಗೆ ಎಲ್ಲಿ ಟೈನಿ ಬಮ್ಸ್ ಇದೆ ಅಥವಾ ಎಲ್ಲಿ ಮಾರ್ಕ್ಸ್ಗಳಿದೆ ಆಕ್ನೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಮಾತ್ರ ನೀವು ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಅಪ್ಲೈ ಮಾಡಿ ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡಬೇಕು. ಓಕೆನಾ, ಅದೆಲ್ಲದೂ ಕೂಡ ಫುಲ್ ಡ್ರೈ ಆದಮೇಲೆ ನೀವು ಮಲಗಲಿಕ್ಕೆ ಹೋಗಬೇಕು. ಆ್ಯಂಡ್ ಈ ಕ್ರೀಮ್ ಅಪ್ಲೈ ಮಾಡಿದ ನಂತರ ಇದ್ರ ಮೇಲ್ಗಡೆ ಯಾವುದೇ ರೀತಿ ಕ್ರೀಮ್ ನೀವು ಅಪ್ಲೈ ಮಾಡೋ ಹಾಗೆ ಜಸ್ಟ್ ಈ ಒಂದು ಕ್ರೀಮ್ ಮಾತ್ರ ನೀವು ವಾರದಲ್ಲಿ 2 ದಿನ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಈ ಕ್ರೀಮ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 30 ಗ್ರಾಮ್ಗೆ 219 ರುಪೀಸ್ ಅಥವಾ 220 ರುಪೀಸಲ್ಲಿ ಸಿಗುತ್ತೆ. ಸೊ ಇವತ್ತು ನಾನು ಸೀರಮ್ ಮತ್ತು ನಿಮಗೆ ಕ್ರೀಮ್ ಕೂಡ ಸ್ಯಾಲಿಸಿಲಿಕ್ ಆಸಿಡ್ ಇಂಗ್ರೀಡಿಯೆಂಟ್ ಇರೋಂಥ 2 ಕೂಡ ಪ್ರಾಡಕ್ಟ್ ತೋರಿಸಿದ್ದೀನಿ. ಸೊ ನೀವೇನಾದ್ರು ನಿಮಗೆ ಸೀರಮ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಸೀರಮ್ ಯೂಸ್ ಮಾಡ್ಬೋದು, ಅಥವಾ ಕ್ರೀಮ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಕ್ರೀಮ್ ಯೂಸ್ ಮಾಡ್ಬೋದು. 2 ಕೂಡ ಮರ್ಜ್ ಮಾಡೋ ಹಾಗಿಲ್ಲ. ಓಕೆನಾ, ಸೊ ವಾರದಲ್ಲಿ 2 ದಿನ ಮಾತ್ರ ರಾತ್ರಿ ಟೈಮ್ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ರೆಟಿನಾಲ್ ಇರೋಂಥ ಇಂಗ್ರೀಡಿಯೆಂಟ್ ಇರೋಂಥ ಕ್ರೀಮ್ ನೀವು ಯೂಸ್ ಮಾಡಬೇಕು. ಸೊ ಅದರಲ್ಲಿ ನಾನು ನಿಮಗೆ ಒಂದು ಕ್ರೀಮ್ ಮಾತ್ರ ತೋರಿಸ್ತೀನಿ, ಯಾವುದೇ ರೀತಿ ಸೀರಮ್ ಏನು ಕೂಡ ತೋರಿಸೋದಿಲ್ಲ. ತುಂಬ ಕಡಿಮೆ ಪ್ರೈಸಲ್ಲೇ ಕೂಡ ನಿಮಗೆ ಸಿಗುತ್ತೆ. ಈ ರೆಟಿನಾಲ್ ಬೇಸ್ಡ್ ಆಗಿರುವಂಥ ಕ್ರೀಮ್ ನೀವು ವಾರದಲ್ಲಿ 3 ದಿನ ಯೂಸ್ ಮಾಡಬೇಕು. ಓಕೆನಾ, ಈಗ 2 ದಿನ ನೀವು ನಾನು ಸ್ಯಾಲಿಸಿಲಿಕ್ ಆಸಿಡ್ ಇರೋಂಥ ಸೀರಮ್ ಮತ್ತು ಕ್ರೀಮ್ ತೋರಿಸಿದ್ನಲ್ವಾ, ಸೊ ಅದರಲ್ಲಿ ಯಾವ್ದಾದ್ರು ನೀವು 1-2 ದಿನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಈ 3ನೇ ದಿನ ನೀವು ಈ ಒಂದು ರೆಟಿನಾಲ್ ಕ್ರೀಮ್ನ ನೀವು ಯೂಸ್ ಮಾಡಬೇಕು. ಓಕೆನಾ, ಅಂದರೆ 3 ಡೇಸ್ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಯಾವುದು ಕ್ರೀಮ್ ಅಂತ ಹೇಳಿದ್ರೆ ಅಡಾಪ್ಲೈನ್ ಜೆಲ್ 0.1% ಇರೋಂಥ ಈ ಒಂದು ಜೆಲ್ ನೀವು ಯೂಸ್ ಮಾಡಬೇಕು. ಇದು ತುಂಬ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಇದು ಜೆಲ್ ಫಾರ್ಮ್ ಆಗಿದೆ. ಓಕೆನಾ, ಸೊ ಯೂಸ್ ಮಾಡಿದಾಗ ನಿಮ್ಮ ಫೇಸಲ್ಲಿ ಏನಾದ್ರು ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಇತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ, ಮತ್ತು ಮೊಡವೆಗಳು ಕೂಡ ಕ್ಲಿಯರ್ ಆಗುತ್ತೆ, ಮತ್ತು ಅದರಿಂದ ಏನಾದ್ರು ಬ್ರೇಕ್ಔಟ್ ಆಗ್ತಿತ್ತು ಅಥವಾ ಇನ್ ಫ್ಯೂಚರ್ಲಿ ಬ್ರೇಕ್ಔಟ್ ಏನಾದ್ರು ಆಗದಿರೋ ರೀತಿ ಇದು ಹೆಲ್ಪ್ ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲಿ ಮೇನ್ ಆಗಿ ರೆಟಿನಾಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮಗೆ ಕ್ಲಾಗ್ಡ್ ಪೋರ್ಸ್ ಆಗಿರ್ಬೋದು ಮತ್ತು ಇನ್ಫ್ಲಮೇಷನ್ ಆಗಿರ್ಬೋದು ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಮೇನ್ ಆಗಿ ಟೈನಿ ಬಮ್ಸ್ ಮತ್ತು ಸ್ಮಾಲ್ ಬಮ್ಸ್ ಎಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಸ್ಮೂತ್ ಆಗಿ ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸ್ಕಿನ್ ಟೋನ್ ಕೂಡ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಕಲರ್ ಬರುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ರೆಟಿನಾಲ್ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಫೈಲೆನ್ಸ್ ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ವಾರದಲ್ಲಿ 3 ಟೈಮ್ಸ್ ಯೂಸ್ ಮಾಡಬೇಕು, ರಾತ್ರಿ ಟೈಮ್ ಮಾತ್ರ ಯೂಸ್ ಮಾಡಬೇಕು. ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ನೀವು ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಫೇಸ್ ಎಲ್ಲದು ಕೂಡ ವಾಶ್ ಆಗಿ ಡ್ರೈ ಆದ್ಮೇಲೆ ನೀವು ನಿಮ್ಗೆ ಎಲ್ಲಿ ಟೈನಿ ಬಮ್ಸ್ ಸ್ಮಾಲ್ ಬಮ್ಸ್ ಇದೆ ಸೊ ಅಲ್ಲಿ ನೀವು ಈ ಒಂದು ಕ್ರೀಮ್ ನ ನೀವಂದ್ರೆ ಈ ಒಂದು ಜೆಲ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಅಪ್ಲೈ ಮಾಡಿ, ತುಂಬಾ ಜಾಸ್ತಿ ಕ್ವಾಂಟಿಟಿ ಎಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ, ಸೊ ನೀವು ಅಪ್ಲೈ ಮಾಡಿದ್ದೆಲ್ಲದು ಕೂಡ ನೀಟಾಗಿ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ, ಇಮಿಡಿಯೇಟ್ ಆಗಿ ಮಲಗಲಿಕ್ಕೆಲ್ಲ ಹೋಗ್ಲಿಕ್ಕೆ ಹೋಗಬೇಡಿ. ಓಕೆನಾ, ಈ ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 15 ಗ್ರಾಮ್ಗೆ 299 ಅಥವಾ 300 ರುಪೀಸ್ ಅಲ್ಲಿ ಸಿಗುತ್ತೆ. ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೋಬಹುದು, ಅಥವಾ ನಿಮಗೆ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ, ನೀವು ಆಫ್ಲೈನ್ ಅಲ್ಲೂ ಕೂಡ ತರಿಸ್ಕೋಬಹುದು. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ರೀತಿ ನೀವು ಸ್ಕಿನ್ ಕೇರ್ ರೂಟೀನ್ ನೀಟಾಗಿ ಫಾಲೋ ಮಾಡಿದ್ರಿ, ಟೈನಿ ಬಮ್ಸ್ಗೆ ನೈಟ್ ಕೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಜಸ್ಟ್ 15 ದಿನದಲ್ಲಿ ನಿಮ್ಮ ಟೈನಿ ಬಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗಿ ನಿಮ್ಮ ಸ್ಕಿನ್ ಫುಲ್ ನೀಟಾಗಿ ಅಂದ್ರೆ ಕ್ಲಿಯರ್ ಆಗಿ ಹೆಲ್ದಿ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಡಾಕ್ಟರ್ ಹೇಳಿರೋಂಥ ರೂಟೀನ್ ನಿಮಗೆ ತೋರಿಸಿದ್ದೀನಿ. ಸೊ ಯಾರೆಲ್ಲ ರಿಕ್ವೆಸ್ಟ್ ಮಾಡಿದ್ರಿ ಈ ವಿಡಿಯೋ ಬಗ್ಗೆ, ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಅಗೈನ್ ಹೇಳ್ತಾ ಇದ್ದೀನಿ, ಸ್ಯಾಲಿಸಿಲಿಕ್ ಆಸಿಡ್ ಇರುವಂಥ ಸೀರಮ್ ಅಥವಾ ಕ್ರೀಮ್ ಸೊ ಯಾವ್ದಾದ್ರು ಒಂದನ್ನ ನೀವು ಚೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ವಾರದಲ್ಲಿ 2 ದಿನ ಮಾತ್ರ ಯೂಸ್ ಮಾಡಬೇಕು. ಸೊ 2 ದಿನ ಯೂಸ್ ಅಪ್ಲೈ ಮಾಡಿದ ನಂತರ ನೀವು ರೆಟಿನಾಲ್ ಇರುವಂಥ ಈ ಅಡಾಪ್ಲೈನ್ ಜೆಲ್ ನ ನೀವು ವಾರದಲ್ಲಿ 3 ದಿನ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ, ಅಂಡ್ ರಿಮೈನಿಂಗ್ 2 ಡೇಸ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮಾಯಶ್ಚರೈಸರ್ ಅಪ್ಲೈ ಮಾಡಿ. ಸೊ ಮತ್ತೆ ಯಾವುದೇ ರೀತಿ ಬೇರೆ ಕ್ರೀಮ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ನೈಟ್ ಟೈಮ್. ಓಕೆನಾ, ಸೊ ಈ ರೀತಿ ನೀವು ಕರೆಕ್ಟ್ ಆಗಿ ಒಂದು 15 ಡೇಸ್ ನೀವು ಪ್ರಾಪರ್ ಆಗಿ ನೀವು ತುಂಬಾ ಪೇಷನ್ಸ್ ಇಂದ ಮಾಡಿದ್ರಿ ಅಂತ ಹೇಳಿದ್ರೆ ಬೇಗನೆ ಕ್ಲಿಯರ್ ಆಗುತ್ತೆ. ಸೊ ಕೆಲವರಿಗೆ ಸ್ವಲ್ಪ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ 1 ಮಂತ್ ವರೆಗೂ ಕೂಡ ತಗೋಬಹುದು. ಸೊ ತುಂಬಾ ಪೇಷನ್ಸ್ ಇಂದ ನೀವು ಮಾಡಿ ಆರಾಮಾಗಿ ಇದು ಕ್ಯೂರ್ ಆಗುತ್ತೆ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥದ್ದು ಪೇಷಂಟ್ ಗಳಿಗೆ. ಸೊ ಐ ಹೋಪ್ ಅದನ್ನೇ ನಿಮ್ಗೆ ತೋರಿಸಿದೀನಿ, ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಅಗೇನ್ ಹೇಳ್ದಾಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ಒಂದು ರುಟೀನ್ ನ ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಮದರ್ ಆಗಿರ್ಬೋದು, ಅಥವಾ ಬಿಲೋ 18 ಇಯರ್ಸ್ ಆಗಿರ್ಬೋದು ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೋವ್ 18 ಇಯರ್ಸ್ ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಅವರು ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ನೀವು ಯೂಸ್ ಮಾಡಬಹುದು. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ. ಓಕೆನಾ, ಅದರ್ವೈಸ್ ತುಂಬಾ ಸ್ಕಿನ್ ಗ್ಲೋ ಆಗಬೇಕು ಅಂತ ಹೇಳಿ ಏನು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಸ್ಕಿನ್ ಗ್ಲೋಯಿಂಗ್ ಕ್ರೀಮ್ಸ್ ಗಳೇ ಬೇರೆ ಇರುತ್ತೆ, ಸೊ ಅದನ್ನ ನೀವು ಚೂಸ್ ಮಾಡಿ. ಇದು ಜಸ್ಟ್ ಟೈನಿ ಬಮ್ಸ್ ಸ್ಮಾಲ್ ಬಮ್ಸ್ ಅಥವಾ ಆಕ್ನೆ ಇರೋರಿಗೆ ಮಾತ್ರ ರುಟೀನ್ ಆಗಿರುತ್ತೆ. ಓಕೆನಾ, ಸೊ ಮತ್ತೆ ಯಾರು ಕೂಡ ಬೇರೆ ಯಾರು ಕೂಡ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.